ಮೊದಲನೇದಾಗಿ ಬಾಗಲಕೋಟೆ ಮತದಾರರಿಗೆ ಹಾಗೂ ಉಮೇಶ್ ಮೇಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಅಭೂತಪೂರ್ವ ಗೆಲುವಿಗೆ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಹಗಲಿರುಳು ದುಡಿದು ಈ ಪ್ರಚಂಡ ಬಹುಮತದಿಂದ ಉಮೇಶ್ ಮೇಟಿ ಅವ್ರನ್ನ ಆರಿಸಿ ತಂದಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವರು BJPಯವರು ಯಾವ ರೀತಿ ಅಪಪ್ರಚಾರ ಮಾಡಿದರು, ಇವೆಲ್ಲ ಬಿಟ್ಟಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಇದ್ದಾರೆ, ಇವರು ದುಡ್ಡು ಹಂಚ್ತಾ ಇದ್ದಾರೆ ಅಂತೇನು ಅಪಪ್ರಚಾರ ಮಾಡಿದರು, ಅದನ್ನು ಯಾವುದೂ ಕಿವಿಗೊಡದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹಾಗೂ ಅದರ ಜೊತೆಗೆ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಜನರನ್ನು ಕೈ ಹಿಡಿದಿದ್ದಾವೆ ಅಂಥೇಳಿ ಇವತ್ತಿನ ಈ ಫಲಿತಾಂಶವೇ ಕಾರಣ ಅಂಥೇಳಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ನಾನು ಕಳೆದ ಬಾರಿ ಸುಮಾರು 10,000 ಮತಗಳನ್ನು ಪಡೆದಿದ್ದೆ. ಆದರೆ ಈ ಸಲ ನಾನು ಕಾಂಗ್ರೆಸ್ ಪಕ್ಷ ಸೇರಿದ್ದರಿಂದ ಈ ಸಲ ನಾನು ಜನರಿಗೆ ಏನು ಅಪೀಲ್ ಮಾಡಿದ್ದೆ ಅಂದರೆ, ನಿಮ್ಮ ಜೊತೆಗೆ 10,000 ವೋಟ್ ಅಲ್ಲದೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ನೀವು ಮತದಾನ ಮಾಡಬೇಕು ಅಂತಂದು ಅಪೀಲ್ ಮಾಡಿದ್ದೆ. ಅದರ ಈ ರಿಸಲ್ಟ್ ನೋಡಿದರೆ ಅದೇ ರೀತಿ ಮಾಡಿದಾರಂತ ನನ್ನ ಭಾವನೆ. ಹೀಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಬಾಗಲಕೋಟೆ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಾಗಲಕೋಟೆ ಚುನಾವಣಾ ಇತಿಹಾಸದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯವನ್ನು ಸಾಧಿಸಿದೆ. ಸುಮಾರು 22,000 ಮತಗಳ ಅಂತರದಿಂದ ದಾಖಲೆಯ ಒಂದು ಗೆಲುವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಬಾಗಲಕೋಟೆ ಕ್ಷೇತ್ರದಲ್ಲಿ ದಾಖಲಿಸಿದೆ. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಉಮೇಶ್ ಹುಲ್ಲಪ್ಪ ಮೇಟಿ ಅವರಿಗೆ ನಮ್ಮ ಎಲ್ಲ ವಕೀಲರ ಸಮುದಾಯದ ಪರವಾಗಿ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಇವತ್ತು ಈ ಒಂದು ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೂ ಕೂಡ ನಾನು ಈ ಗೆಲುವಿನ ಏನು ಶ್ರೇಯಸ್ಸನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಹಾಗೂ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಆಡಳಿತದ ವೈಖರಿ ಎಲ್ಲ ಸಮುದಾಯಗಳ ಜನರನ್ನ, ಎಲ್ಲ ವರ್ಗದ ಜನರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂತ ಅವರ ಒಂದು ದೂರದೃಷ್ಟಿಯ ಆಡಳಿತ, ಜೊತೆಗೆ ಏನು 5 ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಶಕ್ತಿ ತುಂಬತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆ ರಾಜ್ಯ ಸರ್ಕಾರದ ಸಾಧನೆಗೆ ಇವತ್ತು ಬಾಗಲಕೋಟೆ ಕ್ಷೇತ್ರದ ಜನ ಬೆಂಬಲವನ್ನ ಸೂಚಿಸುವುದರ ಮುಖಾಂತರ ಏನು ಸರ್ಕಾರ ಯೋಜನೆಗಳನ್ನ ರೂಪಿಸಿದೆ ಅದರ ಜೊತೆಗೆ ನಾವಿದ್ದೇವೆ ಅಂತಕ್ಕಂತ ಸಂದೇಶವನ್ನ ಬಾಗಲಕೋಟೆ ಕ್ಷೇತ್ರದ ಜನ ಇವತ್ತು ರವಾನೆ ಮಾಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರದ ಎಲ್ಲ ಸಮುದಾಯಗಳ ಎಲ್ಲ ಹಿರಿಯರು, ಎಲ್ಲ ಮುಖಂಡರುಗಳು ಜೊತೆಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಈ ಒಂದು ಅಭೂತಪೂರ್ವ ಏನು ಗೆಲುವಿದೆ ಕಾಂಗ್ರೆಸ್ನ ಗೆಲುವು, ಅದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಆ ಮೂಲಕ ನಾನು ಎಲ್ಲ ಸಮುದಾಯಗಳ, ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ಎಲ್ಲ ಸಮುದಾಯಗಳು ಜೊತೆಗೆ ಲಂಬಾಣಿ, SC ST, ಲಿಂಗಾಯತ ಸಮುದಾಯ, ಅಹಿಂದ ವರ್ಗದ ಎಲ್ಲ ಏನು ಮತದಾರರಿದ್ದಾರೆ ಅವೆಲ್ಲ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಈ ಗೆಲುವು ಐತಿಹಾಸಿಕ ಗೆಲುವು. ಬಾಗಲಕೋಟೆಯ ಈ ಒಂದು ಗೆಲುವಿನ ಮುಖಾಂತರ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರ ಎಲ್ಲ ಸಮುದಾಯಗಳ ಎಲ್ಲ ಭ್ರಾತೃತ್ವದ ಸಂಕೇತ ಇದು. ಬಾಗಲಕೋಟೆ ಕ್ಷೇತ್ರದ ಜನ, ಇಲ್ಲಿ ಎಲ್ಲ ಜನರು ಕೂಡ ಒಗ್ಗಟ್ಟಾಗಿ ಎಲ್ಲರೂ ಜೊತೆಯಾಗಿ ಜೀವನ ಮಾಡಬೇಕು. ಇಲ್ಲಿ ಕೋಮುವಾದಿ ಸಿದ್ಧಾಂತಕ್ಕೆ ನಾವು ಯಾವತ್ತೂ ಕೂಡ ನಾವು ಆಸ್ಪದವನ್ನು ಕೊಡೋದಿಲ್ಲ ಅಂತ ಹೇಳಿ ಬಾಗಲಕೋಟೆಯ ಜನ ಇವತ್ತು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪಕ್ಕದ ಏನು ಬಿಜಾಪುರ ಜಿಲ್ಲೆಯ ಯತ್ನಾಳ್ ಅಂತ ಒಬ್ಬ ಕೋಮುವಾದಿಯನ್ನ ಈ ಬಾಗಲಕೋಟೆ ಕ್ಷೇತ್ರಕ್ಕೆ ಕರೆಸಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಏನು ಕೋಮು ಸೌಹಾರ್ದತೆ ಇತ್ತು ಅದನ್ನ ಹಾಳು ಮಾಡುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಏನು ವೀರಣ್ಣ ಚರಂತಿಮಠ ಇದ್ದಾರೆ, ಆ ವೀರಣ್ಣ ಚರಂತಿಮಠ ಅವರಿಗೆ ಬಾಗಲಕೋಟೆಯ ಜನ ತಕ್ಕ ಪಾಠವನ್ನ ಕಲಿಸಿದ್ದಾರೆ, ತಕ್ಕ ಸಂದೇಶವನ್ನ ಕೊಟ್ಟಿದ್ದಾರೆ. ಕೋಮುವಾದಿಗಳಿಗೆ ಬಾಗಲಕೋಟೆಯಲ್ಲಿ ಜಾಗ ಇಲ್ಲ. ಇದು ಬಾಗಲಕೋಟೆ ಎಲ್ಲ ಸಮುದಾಯಗಳ ಏನು ಇದೆ ಎಲ್ಲ ಸಹಬಾಳ್ವೆಯನ್ನ ಹೋಗ್ತಕ್ಕಂತ ಒಂದು ನೆಲೆ ಇದು. ಇಲ್ಲಿ ಕೋಮುವಾದಿಗಳಿಗೆ ಜಾಗ ಇಲ್ಲ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಸಮುದಾಯದ ಎಲ್ಲ ಮತದಾರರಿಗೂ ಕೂಡ
ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸಿ ಈ ಐತಿಹಾಸಿಕ ಗೆಲುವಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಎಲ್ಲ ವಕೀಲ ಬಾಂಧವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಉಮೇಶ್ ಮೇಟಿ ಅವರಿಗೆ